ಅವರೆಕಾಳು ಚಿಕನ್ ಕರಿ ಮಾಡೋದಕ್ಕೆ 3/4 kg ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಈಗ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಉಪ್ಪು, ಹರಳುಪ್ಪು, ನಿಂಬೆಹಣ್ಣು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹೀಗೆ ಬಿಡಬೇಕು. ಇದು ಚೆನ್ನಾಗಿ ಅರ್ಧ ಗಂಟೆ ನೆನೆಯೋವರೆಗೂ ಇದಕ್ಕೆ ಬೇಕಾಗಿರೋ ಮಸಾಲ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸ್ಪೈಸಸ್ಸು ಚಕ್ಕೆ, ಲವಂಗ, ಜಾಕಾಯಿ, ಪೆಪ್ಪರ್, ಜಾಪತ್ರೆ, ಏಲಕ್ಕಿ, ಮರಾಠ ಮೊಗ್ಗು, ಸ್ಟಾರ್, ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಶುಂಠಿ. ಈಗ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟು ಹಾಕಿ ರುಬ್ಕೋಬೇಕು. ಒಂದು ಪಾನ್ ಇಟ್ಟು ಬಿಸಿ ಆದಮೇಲೆ 2 ಟೀ ಸ್ಪೂನ್ ಎಣ್ಣೆ, 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗೆಲ್ಲ ಸ್ಪೈಸಸ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕೆಲ್ಲನೂ. ಸಿಮ್ಮಲ್ಲೇ ಇಟ್ಕೊಂಡು ಈಗ ನೋಡಿ ತೊಗೊಂಡಿರೋ ಎಲ್ಲ ಸ್ಪೈಸಸ್ನ ಇದ್ರೊಳಗೆ ಹಾಕ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಜೀರಿಗೆ, ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು, ಒಂದು ಚಿಕ್ಕ ಪೀಸ್ ಶುಂಠಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಈಗ 1 ಟೀ ಸ್ಪೂನ್ ಧನಿಯಾ ಪೌಡ್ರು. ನಾವು ಆಗಲೇ ಅಚ್ಚ ಖಾರದ ಪುಡಿ ಹಾಕಿದ್ದೀವಿ. ಈಗ ಒಂದು 3/4 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ. ಇಷ್ಟೂ ಒಂದು ಸರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ತುರಿದಿರೋ ತೆಂಗಿನಕಾಯಿ 1 ಹಿಡಿ, ಇದಿಷ್ಟು ತಣ್ಣಗಾಗಲಿ ಸ್ವಲ್ಪ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡಿಕೊಂಡು ತೊಳೆದು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ಇದು ಫುಲ್ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿ ಮಾಡಿ ಇಟ್ಕೋಬೇಕು. ಇದು ಸ್ವಲ್ಪ ತಣ್ಣಗಾಗಲಿ. ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಒಂದು 20 ml ಆಯಿಲ್, ಆಯಿಲ್ ಬಿಸಿ ಆಗಲಿ. ಆಯಿಲ್ ಬಿಸಿಯಾಗಿದೆ. ಒಂದು ಪಲಾವ್ ಎಲೆ, ಆಗಲೇ ರುಬ್ಬಿಟ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್. ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಲಿ. ಇದು ಚಿಕನ್ಗೂ ಉಪ್ಪು ಹಾಕಿದ್ದೀವಿ. ಹಾಗೆ ಇದಕ್ಕೆ ಒಂದು ಅರ್ಧಕ್ಕಿಂತ ಕಡಿಮೆ ಉಪ್ಪು ಹಾಕಿ ಇದು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಒಂದು 2 ನಿಮಿಷ ಮುಚ್ಚಿ ಬೇಯಿಸೋಣ. ಇದನ್ನ 2 ನಿಮಿಷ ಆಗಿದೆ. ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ.
ಈಗ ಇದಕ್ಕೆ ಅವರೆಕಾಳು ಸೇರಿಸೋಣ. ಸಿಪ್ಪೆ ತೆಗೆದಿಟ್ಟಿರೋ ಅವರೆಕಾಳು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಆಗಲಿ. ಇದು ಇದಾಗಿದೆ, 2 ನಿಮಿಷ ಆಗಿದೆ. ಈಗ ಇದಕ್ಕೆ ಮಸಾಲೆ ಹಾಕಿಟ್ಟಿರೋ 3/4 kg ಚಿಕನ್ ಸೇರಿಸ್ತಾ ಇದ್ದೀನಿ. ಇದನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರೇನು ಹಾಕದೆ ಮುಚ್ಚಿ ಒಂದು 1/4 ಗಂಟೆ ಬೇಯಿಸ್ಕೋಬೇಕು ಚಿಕನ್. ಚಿಕನ್ನೇ ನೀರು ಬಿಟ್ಟು ಅದೇ ನೀರಲ್ಲಿ ಬಾಯ್ಲ್ ಆಗೋ ಥರ ಈಗ ಮುಚ್ಚಿಡೋಣ. ಒಂದು 1/4 ಗಂಟೆ ಆಗಲಿ. ನೋಡಿ, ಇದು 20 ಮಿನಿಟ್ಸ್ ಆಗಿದೆ. ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿರೋ ಸ್ಪೈಸಸ್ ಮತ್ತು ತೆಂಗಿನಕಾಯಿ ಮಸಾಲ ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮಸಾಲ ಮಾಡಿರೋ ಜಾರಿಗೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಆ ಮಸಾಲ ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು. ಅರ್ಧ ಕಪ್ ನೀರು ಸೇರಿಸಿದ್ದೀನಿ ನಾನು. ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ 1 ಕಪ್ವರೆಗೂ ನೀರು ಹಿಡಿಸುತ್ತೆ ಇದು. ಇದು ಮುದ್ದೆಗೆ, ಚಪಾತಿಗೆ, ರೈಸಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಟೇಸ್ಟ್ ಮಾಡ್ಬೋದು ಇದನ್ನ. ಈಗ ಇದೊಂದು 10 ಮಿನಿಟ್ಸ್ ಬಾಯ್ಲ್ ಆಗಲಿ, ಆಮೇಲೆ ನೋಡೋಣ. 10 ಮಿನಿಟ್ಸ್ ಆಗಿದೆ. ಈಗ ನೋಡಿ, ಚಿಕನ್ ಮಸಾಲ ಎಲ್ಲ ನೀಟಾಗಿ ಬಾಯ್ಲ್ ಆಗಿದೆ. ರೆಡಿ ಟು ಈಟ್ ಅವರೆಕಾಳು ಚಿಕನ್ ಸಾರು. Thank you for watching.